ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುಷ್ಪತೇಜ್ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ, ಸಮಸ್ಯೆ ಆಗುವಂಥವ್ರಿಗೆ ಪರಿಹಾರ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಏನಂತಂದರೆ ಆಪ್ತರೊಡನೆ ಬಂಧುಗಳೊಡನೆ ನಿಷ್ಠೂರ ಆಗ್ತಾ ಬರುತ್ತೆ. ಬಹಳದ ದಿನದ ಜಗಳ ಅಂತ್ಯ ಆಗ್ತಾ ಬರುತ್ತೆ. ಮತ್ತು ಏನೇ ಜಗಳ ಆದರೂ ಕೂಡ ಅಂದರೆ ನಿಷ್ಠೂರ ಆಗಿ ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ, ನಿಮ್ಮ ಕಡೆ ಸಪೋರ್ಟ್ ಮಾಡೋರು ಇಷ್ಟರಾಗ್ತಾರೆ. ಬಟ್ ಯಾವುದೋ ಒಂದು ಕೇಸು ಇತ್ಯರ್ಥ ಆಗಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ. ಎಷ್ಟೋ ದಿನದಿಂದ ಅಂದ್ಕೊಂಡಿರೋಂಥ ಕನಸು ನನಸಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗದಲ್ಲಿ ಎಡಮಾತಿಲ್ಲ. ಮತ್ತು ಮೇಷರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದಂದರೆ ಅಳಸಂದೆ ಕಾಳನ್ನು ದಾನ ಕೊಡಿ. ಐಂ ಬೀಜ ಮಂತ್ರವನ್ನು ಜಪ ಮಾಡಿ. 3 ಶುಭ ಸಂಖ್ಯೆ ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತಂದರೆ ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ಮುನ್ನಡೆಯಿರಿ. ಎಲ್ಲರನ್ನೂ ಕೂಡ ಪ್ರತಿಯೊಂದು ಹೆಜ್ಜೆನೂ ಕೂಡ ಈ ವಾರ ಎಚ್ಚರಿಕೆಯಿಂದ ಮತ್ತು ಎಲ್ಲರನ್ನೂ ಕೂಡ ಸಮನಾಗಿ ಕಾಣಬೇಕು. ಗೊತ್ತಲ್ಲ, ನೀವು ಏನೋ ಒಂದು ಟ್ರೈ ಮಾಡಿದ್ರೆ ಇಷ್ಟು ದಿನ ಆಗಿಲ್ಲ, ಇವಾಗ ಆಗಿಬಿಡುತ್ತೆ. ಹೋದ ವಾರದಿಂದ ಟ್ರೈ ಮಾಡ್ತೀವಿ, ಈ ವಾರ ಸಕ್ಸಸ್ ಆಗುತ್ತೆ, ನೋಡ್ಕೊಳ್ಬೇಕಾರೆ. ಮತ್ತು ಯಾರ ಕೈ ಕಾಲನ್ನು ಇಡೋಕ್ಕೆ ಹೋಗ್ಬೇಡಿ. ಪ್ಲೀಸ್ ಮಾಡಿಕೊಡು, ಅದು ಮಾಡಿಕೊಡು, ಇದು ಕೊಡು ಅಂತ ಏನೂ ಕೊಡೋಕ್ಕೋಗ್ಬೇಡಿ. ನಿಮ್ಗೆ ಬೇಕು ಅಂತಂದರೆ ಕೊಡ್ತಾನೆ, ಇಲ್ಲ ಅಂತಂದರೆ ಬಿಟ್ಟುಬಿಡ್ತಾನೆ. ಆ ರೀತಿ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. 1 ಶುಭ ಸಂಖ್ಯೆ ಬುಧವಾರದ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಕೂಡ 100% ಸಕ್ಸಸ್ ಆಗುತ್ತೆ. ಕಪ್ಪು ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಸಕ್ಕರೆಯನ್ನು ದಾನ ಕೊಡಿ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತಂದರೆ ಈ ವಾರ ಒಳ್ಳೆಯ ಅನುಭವ ಆಗುತ್ತೆ. ಹೊಸ ಅನುಭವಗಳಾಗ್ತಾ ಹೋಗುತ್ತೆ ಮಿಥುನ ರಾಶಿಗೆ. ಬಟ್ ನೀವೇನು ಅಂತಂದರೆ ಹೆಂಡತಿ ಮಕ್ಕಳ ಕಡೆ ಗಮನ ಕೊಡಿಲ್ಲ ಅಂತಂದರೆ ಮನೇಲೆ ದೊಡ್ಡ ಜಗಳ ಆಗುತ್ತೆ. ಇಷ್ಟು ದಿನ ಏನು ಮಾಡ್ತಾರೆ ಅಂದರೆ ಬರೀ ವ್ಯವಹಾರ ಕಡೆಗೆ ಗಮನ ಕೊಟ್ಬಿಡ್ತಾರೆ. ದುಡ್ಡು ವ್ಯವಹಾರ ಅದು ಇದು ಅಂತ. ನಿಮಗೂ ಸಂತೋಷ ಸಿಗುತ್ತೆ, ಹೆಂಡತಿ ಮಕ್ಕಳು ಕೂಡ ಸಮಾಧಾನ ಸಿಗುತ್ತೆ. ಮತ್ತು ಒಡ ಹುಟ್ಟಿದವನೊಂದಿಗೆ ಮನಸ್ತಾಪ, ಏನು ಅಕ್ಕ ತಂಗಿ ಅಣ್ಣ ತಮ್ಮಂದು ಜಗಳ ಇರುತ್ತಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಮಾಯ ಆಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ನಿಮ್ಮ ವಿರೋಧಿಗಳು ನಿಮ್ಮನ್ನು ಕಷ್ಟಕ್ಕೆ ಸಿಕ್ಸೋಕ್ಕೆ ಕಾಯ್ತಾ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಿಥುನ ರಾಶಿ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ಒಳ್ಳೆಯದಾಗುತ್ತೆ. ಬಡವರಿಗೆ ಅಥವಾ ಇವರಿಗೆ ಔಷಧಿನ ದಾನ ಕೊಡಿ. ಶುಕ್ರವಾರದ ದಿನ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸಕ್ಸಸ್ ಆಗುತ್ತೆ. 4 ಶುಭ ಸಂಖ್ಯೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಏನಂತಂದರೆ ವೃತ್ತಿಯಲ್ಲಿ ಜವಾಬ್ದಾರಿ ಹೆಚ್ಚುತ್ತದೆ. ಏನಿದೆ ನಿಮ್ಮದಿಗೆ ಪ್ರಮೋಷನ್ ಗಿನೋಷನ್ ಆಳಮೂಳ ಏನೋ ಕೊಟ್ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾರೆ. ಮತ್ತು ಅನಾವಶ್ಯಕವಂತ ವಸ್ತ್ರವನ್ನು, ಒಂದು ಬಟ್ಟೆನ ವಸ್ತುಗಳನ್ನು ಅಥವಾ ವಸ್ತ್ರವನ್ನು ನೀವು ಖರೀದಿ ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡು ಸಿಕ್ಕಾಬಟ್ಟೆ ಲಾಸ್ ಆಗಿಬಿಡುತ್ತೆ. ಮತ್ತು ಕಠಿಣವಾದಂಥ ಒಂದು ಕಾರ್ಯಗಳನ್ನು ಮಾಡಿ ನೀವು ಜಯಶ್ರೀಲಾಗ್ತೀರ. ಕಷ್ಟವಾದದನ್ನು ಕೆಲಸಗಳನ್ನ ಮಾಡಿ ತುಂಬ ಸಕ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳ್ಕೊಳ್ಳಿ. 100% ನೀವೇನೋ 100 ರೂಪಾಯಿ ಕಷ್ಟಪಟ್ಟು ಬರೀ 20 ರೂಪಾಯಿ ಸಿಕ್ಬಿಡ್ತು ಅಂತ ತಲೆ ಕೆಡಿಸ್ಕೊಳ್ಳೋಕ್ಬಿಡಿ. ಅದೇ ನಿಮಗೆ ಮುಂದೊಂದು ದಿನ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಕರ್ಕಾಟಕ ರಾಶಿಯವರಿಗೆ ಕುಂಕುಮವನ್ನು ದಾನ ಕೊಡಿ. ರೀಂ ಬೀಜ ಮಂತ್ರವನ್ನು ಜಪ ಮಾಡಿ. ಮತ್ತು ಬೆಳ್ಳಿಯ ದೀಪ ಮನೆಯಲ್ಲಿತ್ತು ಅಂತಂದರೆ ಅದನ್ನು ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. 2 ಶುಭ ಸಂಖ್ಯೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಿದ್ರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಬೇರೆಯವ್ರ ಜವಾಬ್ದಾರಿ ನೀವು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ನೀವು ತಲೆನೇ ಕೆಡಿಸ್ಕೋಬೇಡಿ. ಮತ್ತು ಹೊಸ ಪದವಿ ಮತ್ತು ಜವಾಬ್ದಾರಿಗಳು ಹುಡುಕಿಕೊಂಡು ಬರ್ತದೆ. ಜವಾಬ್ದಾರಿ ಹುಡ್ಕೊಂಡು ಬರುತ್ತೆ, ಆದರೆ ನೀವು ಜವಾಬ್ದಾರಿ ತೊಗೊಳಕ್ಕೆ ಹೋಗಬೇಡಿ. ಪ್ರಮೋಷನ್ ಅಂತೂ ಸಿಗೋದಂತೂ ಗ್ಯಾರಂಟಿ, ಅಥವಾ ಹೆಚ್ಚು ಸಂಬಳ ಕೊಡ್ತೀನಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಅತಿ ಆಸೆ ಬೇಡ ಯಾವುದೇ ಕಾರಣಕ್ಕೂ. ಮತ್ತು ಸಿಂಹರಾಶಿಯವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಉದ್ದಿನ ಬೇಳೆಯನ್ನು ದಾನ ಕೊಡಿ. ಗಾಯತ್ರಿ ಮಂತ್ರವನ್ನು ಜಪ ಮಾಡಿ. ಓಂ ಭೂರ್ಭುವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ. ಮತ್ತು ಮಕ್ಕಳಿಗೆ ಊಟವನ್ನು ಕೊಡಿ. ಬಡ ಮಕ್ಕಳಿಗೆ ಊಟವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಸಾಂಸಾರಿಕ ಸಂಬಂಧಗಳು ಕೆಡ್ತಾ ಹೋಗುತ್ತೆ. ಏನೇಳಿ ಸಂಸಾರದಲ್ಲಿ ಇದು ಕೆಡ್ತಾ ಹೋಗುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತಾ ಬರುತ್ತೆ. ಶ್ರಮ ಹೆಚ್ಚಿದಷ್ಟು ಸಂಕಷ್ಟಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ಶ್ರಮನೂ ಜಾಸ್ತಿ, ಸಂಕಷ್ಟಗಳು ಜಾಸ್ತಿ. ಅದಕ್ಕೋಸ್ಕರ ಶ್ರಮಪಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ
ಗೃಹಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಮತ್ತು ವಯಸ್ಸಾದವರಿಗೆ ಅನಾರೋಗ್ಯ ಗ್ಯಾರಂಟಿ ತಿಳ್ಕೊಳ್ಳಿ, ಎಚ್ಚರಿಕೆಯಿಂದ. ಅದಕ್ಕೆ ಜಾಸ್ತಿ ಓಡಾಡಬೇಡಿ, ದಪ್ಪ ತೂಕವಾಗಿರೋಂಥ ವಸ್ತುಗಳನ್ನು ಎತ್ತಕ್ಕೆ ಹೋಗಬೇಡಿ, ಸಮಸ್ಯೆ ಜಾರಿ ಬೀಳ್ತೀರ, ತೊಂದರೆ ಆಗುತ್ತೆ, ಮೈಕೈ ನೋವು ಬರುತ್ತೆ. ದೂರ ನೀವು ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಫಂಕ್ಷನ್ಗಾಗಲಿ ಹೋಗೋದಕ್ಕೆ ಬೇಡ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ, ವೃತ್ತಿರಂಗದಲ್ಲಿ ಅಧಿಕಾರಿಗಳೊಂದಿಗೆ ಒಂದು ಅಸಹಕಾರ ಅಂತಂದರೆ ನಿಮಗೆ ಅವ್ರದ್ದು ಇಷ್ಟ ಆಗಲ್ಲ, ಅವ್ರಿಗೆ ನಿಮ್ಮದು ಇಷ್ಟ ಆಗಲ್ಲ, ಈ ಥರದ್ದು ಆಗುತ್ತೆ. ಏನೋ ಒಂದು ಸ್ವಲ್ಪ ನಿಮಗೂ ಮತ್ತು ನಿಮ್ಮ ಮೇಲಧಿಕಾರಿಗಳಿಗೆ ಜಗಳಗಳು ಉಂಟಾಗೋದಲ್ಲಿ ಎರಡು ಮಾತಿಲ್ಲ. ಮತ್ತು ಚಂಚಲ ಮನಸ್ಸು, ಕನ್ಫ್ಯೂಷನ್ಸ್ ಜಾಸ್ತಿ, ಇದು ಮಾಡಲ ಅದು ಮಾಡಲ ಇದು ಕೊನೆ ಯಾವುದು ಮಾಡದೆ ಸೈಲೆಂಟ್ ಆಗಿಬಿಡ್ತೀರ. ಮತ್ತು ಸಂಬಂಧಿಕರ ಜೊತೆ ಏನೋ ಒಂದು ನಿಮ್ಮ ಮತ್ತು ನಿಮ್ಮ ನಡುವೆ ಇರುವಂತಹ ಒಂದು ವ್ಯಾಜ್ಯ, ಏನೋ ಒಂದು ಇದು ಸಮಸ್ಯೆ ಬಗೆಹರಿಯುತ್ತೆ ಈ ವಾರ. ಮತ್ತು ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲಗಳು ಸಿಗ್ತಾವೆ. ನೀವೇನು ವ್ಯಾಪಾರ ಮಾಡೋದು ಈ ವಾರ 100% ಸಕ್ಕದಾಗುತ್ತೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಪೂರ್ವ ದಿಕ್ಕಿಗೆ 4 ಹೆಜ್ಜೆ ಪೂರ್ವ ದಿಕ್ಕಿಗೆ ಇಟ್ಟು ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿ ಒಳ್ಳೆಯದಾಗುತ್ತೆ. ಮತ್ತು ವಸ್ತ್ರವನ್ನು ದಾನ ಮಾಡಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಅಥವಾ ಅಷ್ಟೋತ್ತರವನ್ನು ಓದಿ, ಒಂದು ಸರಿ ಅಷ್ಟೋತ್ತರ ಓದಿದ್ರೆ ಸಾಕು, ಇಡೀ ಒಂದು ವಾರ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ಶ್ರಮ ವಹಿಸಿ ಕೆಲಸ ಸಾಧಿಸ್ಬಿಡಿ, ಹೆಂಗಾರು ಮಾಡಿ ಈ ವಾರ ಮಾಡಲೇಬೇಕು, ಇನ್ನು ಮುಂದಿನ ವಾರ ಮಾಡೋಣ, ಮುಂದಿನ ತಿಂಗಳು ಮಾಡೋಣ ಅಂತಂದರೆ ಕೆಲಸಗಳು ಹದಗೆಡುತ್ತೆ. ಈಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇದೆ ಈ ವಾರನೇ ಮಾಡಿ. ಮತ್ತು ದುಷ್ಟರಿಂದ ಸ್ವಲ್ಪ ದೂರ ಇರಿ, ಗೊತ್ತಲ್ಲ, ಕೆಟ್ಟ ಕೆಲಸಕ್ಕೆ ಪ್ರೇರೇಪಣೆ ಮಾಡಿಬಿಡ್ತಾರೆ, ಹಿಂಗೆ ಅದು ಮಾಡು ಇದು ಮಾಡು ಈ ಥರದ್ದೆಲ್ಲ ಮಾಡಿ ಅವರು ಹಾಳಾಗಿ ನಿಮ್ಮನ್ನೂ ಹಾಳು ಮಾಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತು ಸ್ವಲ್ಪ ಅನಾವಶ್ಯಕವಾದಂಥ ಅನುಮಾನಗಳು ನಿಮ್ಮ ಮನೆಯವ್ರ ಮೇಲೆ, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅವ್ರಿಗೆ ಅನುಮಾನ ಬರುತ್ತೆ. ಮತ್ತು ದೂರ ಪ್ರಯಾಣ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ದೂರ ಪ್ರಯಾಣ ಮಾಡಿದಾಗ ಕೆಲಸ ಕಾರ್ಯಗಳು ಆಗಲ್ಲ, ನಿಮಗೆ ಸಮಸ್ಯೆ ಆಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. ವೃಶ್ಚಿಕ ರಾಶಿ ಏನಿದೆ, ಹಾಲನ್ನು ನೀವು ದಾನ ಕೊಡಿ. ಮತ್ತು ಸೋಮವಾರ ದಿನ ತುಂಬ ಒಳ್ಳೆಯ ದಿನ. ಮತ್ತು ತೆಂಗಿನಕಾಯಿಯನ್ನು ಹೊಡೆಯೋದು ತುಂಬ ಒಳ್ಳೆಯದಾಗುತ್ತೆ, ಒಂದು ಶುಭ ಸಂಖ್ಯೆ. ದೇವ್ರ ಮುಂದೆ ಹೋಗ್ಬಿಟ್ಟು ದೇವಸ್ಥಾನ ಮುಂದೆ ತೆಂಗಿನಕಾಯಿ ಹೊಡೆದು ನನ್ನ ದೋಷ ಪರಿಹಾರ ಆಗಲಿ, ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಂದರೆ ಸಾಕು, ನಿಮಗೆ ಇದಾಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡೋದಕ್ಕೆ ಹೋಗಬೇಡಿ. ಅದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ದೊಡ್ಡದು ಮಾಡ್ತಂದರೆ ಸಮಸ್ಯೆಗಳು ಕಟ್ಟಿಟ್ಟು ಬಿಡ್ತೀವಿ. ಮತ್ತು ಮನೆಯವರಿಗೆ ಅನಾರೋಗ್ಯ, ಅದೇ ರೀತಿಯ ಮನೆಯವರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಮತ್ತು ಸಹೋದರಿಯೊಂದಿಗೆ ಅದೇ ಏನು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರೆ, ಅವ್ರಿಗೆ ನಿಮ್ಮನ್ನು ಹೊಗಳ್ತಾರೆ, ಮೆಚ್ಚುಗೆ ಪಾತ್ರರಾಗ್ತೀರ, ಖುಷಿಯಾಗ್ಬಿಡುತ್ತೆ. ಏನೋ ಒಂದು ಹೆಲ್ಪ್ ಮಾಡಿರ್ತೀರ ಅಥವಾ ಏನೊಂದು ಬುದ್ಧಿ ಉಪಯೋಗಿಸಿರ್ತೀರ, ಏನೋ ಒಂದು ಸಹಾಯ ಮಾಡಿರ್ತಾ ಇದ್ದರೆ ನಿಮಗೆ ಮೆಚ್ಚುಗೆ ಪಾತ್ರವಾಗ್ತೀರ, ಎಲ್ಲ ನಿಮ್ಮಿಂದ ಖುಷಿಯಾಗ್ಬಿಡ್ತಾರೆ. ಮತ್ತು ಎಷ್ಟು ಹೇಳಿದರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನು ಹೇಳಿದ್ರು ಕೂಡ ನಿಮ್ಮನ್ನು ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಿಮ್ಮದು ಒಳ್ಳೆಯ ಉದ್ದೇಶ ಇರುತ್ತೆ, ಬಟ್ ನಿಮ್ಗೆ ಕೆಟ್ಟದಾಗ ಕಾಣ್ತಾ ಇರುತ್ತೆ ಬೇರೆಯವ್ರಿಗೆ, ಆ ಥರದ್ದಾಗುತ್ತೆ. ಏನಪ್ಪ ಇದು ಮನುಷ್ಯ ಅಷ್ಟು ಒಳ್ಳೆಯ ಬುದ್ಧಿ ತೋರಿಸಿದ್ರು ಈ ಥರ ಮಾಡಿಬಿಡ್ತಾನಲ್ಲ ಅಂತ. ಅದಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದಂದರೆ ಕೆಂಪು ಒಳ್ಳೆಯ ಒಂದು ದಿನ, ಯಾವ್ದಾದ್ರು ಒಳ್ಳೆಯ ಕೆಲಸಕ್ಕೆ ಹೋಗಿ ಕೆಂಪು ಡ್ರೆಸ್ಸನ್ನು ಹಾಕೊಂಡೋಗಿ ಗ್ರಾಮ್ ಬೀಜ ಮಂತ್ರನ ಜಪ ಮಾಡಿ, ಗ್ರಾಮ್ 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 ಅಂತ. ಮತ್ತು ಶನಿವಾರ ರಾಘವೇಂದ್ರ ಸ್ವಾಮಿಯ ಒಂದು ಮಠಕ್ಕೆ ಹೋಗ್ಬಿಟ್ಟು ಬನ್ನಿ. ಶನಿವಾರ ಮತ್ತು ಗುರುವಾರ 2 ದಿನವೂ ಕೂಡ ಹೋಗ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ವಾರನೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಅಂತೆಲ್ಲ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಯಾವುದೇ ವಿಚಾರದಲ್ಲಿ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅರ್ಜೆಂಟಾಗಿ ತೊಗೋತಂದ್ರೆ ಅದು ಕೆಲಸ ಕೆಟ್ಟೋಯ್ತು ಅಂತಲೇ ತಿಳ್ಕೊಬಿಡಿ. ಅದಕ್ಕೋಸ್ಕರ 1-10 ಸರಿ ಯೋಚನೆ ಮಾಡಿ ತಗೊಳ್ಳಿ. ಮತ್ತು ಕೆಲವು ವಿಚಾರಗಳಲ್ಲಿ ಚಿಂತೆ ಬೇಡ, ಮತ್ತು ಯಾವುದೇ ರೀತಿಯಂಥ ಒಂದು ವಿಚಾರಗಳಲ್ಲಿ ಚಿಂತೆ ಬೇಡ. ಮತ್ತು ಕುಟುಂಬದವರ ನಡವಳಿಕೆಯ ಮೇಲೆ ನಿಮ್ಮ ಎಚ್ಚರಿಕೆ ಇರಿ. ಏನೋ ತಪ್ಪು ಮಾಡ್ತಾ ಇರ್ತಾರೆ, ಗೊತ್ತಿದೆ ನಿಮ್ಗೆ ಹೇಳಿದಂಗೋ ಅಥವಾ ಗೊತ್ತಾಗದಿದ್ದಂಗೋ, ಗೊತ್ತಿಲ್ಲದಂಗೋ ಅವ್ರು ಮಾಡ್ತಿರ್ತಾರೆ. ಸ್ವಲ್ಪ ಎಚ್ಚರಿಕೆ ಇಡಿ, ಯಾಕಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅವರಿಂದ ನಿಮಗೂ ಕೂಡ ಸಮಸ್ಯೆ ಆಗುತ್ತೆ. ಅದೇನಿದೆ ಅಂತ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ. ಮತ್ತು ಹೆದರಿಕೆ ಹಾಗೂ ಹಿಂಜರಿಕೆಯಿಂದ ಕೆಲಸವನ್ನು ಮಾಡೋಕ್ಕೋಗ್ಬಿಡಿ, ಭಯಪಟ್ಕೊಂಡು ಮಾಡೋಕ್ಕೋಗ್ಬಿಡಿ, ಧೈರ್ಯವಾಗಿ ಮಾಡಿ. ಏನು ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಹರಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಗೋಧಿಯನ್ನು ದಾನ ಕೊಡಿ. ಬುಧವಾರ ತುಂಬ ಒಳ್ಳೆಯ ದಿನ, 6 ತುಂಬ ಒಳ್ಳೆಯ ಸಂಖ್ಯೆ. 6ನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿತ್ತು. ಅಂದರೆ 60 ರೂಪಾಯಿ ಕೊಡುವಂಥದ್ದು, ಅಥವಾ ನೀವೊಂದು ಸೌತೆಕಾಯ್ದು 6 ತೊಗೊಳ್ಳುವಂಥದ್ದು, ಈ ಥರದ್ದು 6 ಅಂತಂದರೆ ಫಾಲೋ ಮಾಡಿ ಅಂತ ಹೇಳಿದ್ದೀನಿ. ಹೆಂಗೆ ಫಾಲೋ ಮಾಡೋದು ಆ ನಂಬರ್ನ ಅಂತ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿವಿ, ಹಳೆ ವಿಡಿಯೋಗಳನ್ನು ನೋಡಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತಂದರೆ, ಕಮಿಷನ್ ವ್ಯವಹಾರದಿಂದ ಲಾಭ,
ಏನೋ ಒಂದು ಕಮಿಷನ್ ಇಟ್ಕೊಂಡಿದೆ ಅದರಿಂದ ಲಾಭ ಜಾಸ್ತಿ ಆಗುತ್ತೆ. ನಿಮ್ಮ ವರ್ತನೆಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ, ನಿಮ್ಮ ಏನು ಒಂದು ಸ್ವಭಾವ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ಖಾಸಗಿ ವಿಚಾರದಲ್ಲಿ ಮೂರನೆಯವರು ಮೂಗು ತೋರಿಸ್ತಾರೆ. ಪರ್ಸನಲ್ ವಿಚಾರ ಮೂರನೇವರು ನಿಮ್ಗೆ ಇರಿಟೇಷನ್ ಆಗುತ್ತೆ, ಬೇಜಾರಾಗುತ್ತೆ, ಹಿಂಸೆ ಆಗುತ್ತೆ. ಹೆಂಗಪ್ಪ ದೂರ ಇಡೋದು ಅಂತ ಒಂದು ಸಮಸ್ಯೆನೂ ಕೂಡ ಎದುರಾಗುತ್ತೆ ಅಂತಲ್ಲ. ಶುಭ ಸೂಚನೆಗಳು ಸಿಗ್ತವೆ, ಮುಂದೆ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಶುಭ ಸೂಚನೆಗಳು ಈ ವಾರ ಸಿಗುತ್ತೆ ಕುಂಭರಾಶಿಯವರಿಗೆ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಮಿಶ್ರವರ್ಣದ ಕಲರ್ ಆಗಿರೋಂಥ ಬಟ್ಟೆ ಇಟ್ಕೊಂಡು ನೀವು ಅದರ ಒಳ್ಳೆ ಕೆಲಸಕ್ಕೆ ಹೋಗಿ ತುಂಬ ಚೆನ್ನಾಗುತ್ತೆ. ಲಂ ಬೀಜ ಮಂತ್ರವನ್ನು ಜಪ ಮಾಡಿ, ಲಂ 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 ಡೈಲಿ 21 ಸರಿ. ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. ಹೆಸರು ಕಾಳನ್ನು ಒಂದು 4 kg ಅರ್ಧ kg ದಾನ ಕೊಡಿ ಅಥವಾ ಹಸುಗೆ ತಿನ್ನಿಸಿ. 3 ತುಂಬ ಶುಭ ಸಂಖ್ಯೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತಂದರೆ ಅಪವಾದದಿಂದ, ಭಯದಿಂದ ಮನಸ್ಸಿಗೆ ತುಂಬ ಘಾಸಿ ಆಗ್ತಾ ಬರ್ತದೆ ಗೊತ್ತಲ್ಲ. ಏನೋ ಒಂದು ಅಪವಾದ ಹಾಕ್ಬಿಡ್ತಾರೆ, ಏನೋ ಒಂದು ಭಯ ಆಗುತ್ತೆ. ಅದರಿಂದ ಇಡೀ ವಾರ ನಿಮಗೆ ಸಮಸ್ಯೆಗಳು ಕಾಡುತ್ತೆ. ಈ ವಾರ ನಿಷ್ಠೂರದ ಮಾತುಗಳನ್ನು ಯಾವುದೇ ಕಾರಣಕ್ಕೂ ಕೇಳೋದಕ್ಕೆ ಹೋಗಬೇಡಿ. ಅಂದರೆ ನಿಷ್ಠೂರ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ, ಅದು ಇದು ಇಲ್ಲದೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅವರೆಲ್ಲ ಇರೋದೇ ಹಂಗೆ ಗೊತ್ತಾಯ್ತಲ್ಲ. ನಿಮ್ಮ ಬಗ್ಗೆ ಇಲ್ಲದೆ ಸಲ್ದದ್ದೆಲ್ಲ ಹೇಳ್ತಾರೆ, ನೀನು ಸರಿ ಇಲ್ಲ ಅಂತೇಳಿ, ನೀನು ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಮಾಡ್ಕೊತಾರೆ, ಅದೆಲ್ಲ ತಲೆ ಕೆಡಿಸ್ಕೊಂಡು ನೀವು ಏನಿದೆ ನಿಮ್ಮ ಸ್ವಭಾವ ಅವ್ರು ಹೇಳ್ತಾರೆ ಅಂತ ನೀವು ಮಾಡ್ಕೊಬಿಡಿ. ನಿಮ್ದು ಏನಿದೆ ಅದನ್ನು ನೀವೇ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ. ಮತ್ತು ಕೋಪವನ್ನು ನಿಯಂತ್ರಿಸಬೇಕು. ಸಿಕ್ಕಾಪಟ್ಟೆ ಈ ವಾರ ಕೋಪ ಬರುತ್ತೆ, ಅದನ್ನು ನೀವು ನಿಯಂತ್ರಿಸಿದರೆ ಮಾತ್ರ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ. ಮತ್ತು ಅನಾವಶ್ಯಕವಾದಂಥ ಮಾತನ್ನು ಅಪ್ಪಿ ನೀವು ಏನಾರು ಆಡ್ಬಿಡ್ತು ಅಂತಂದರೆ ನಿಮಗೆ ಖಂಡಿತ ಆಪತ್ತು ತಂದು ಕೊಡುತ್ತದೆ. ಯಾರ ಮುಂದೆ ಏನಾರು ಮಾತಾಡಬೇಕು ಅಂತಂದರೆ ತುಂಬ ಎಚ್ಚರಿಕೆಯಿಂದ ಮಾತಾಡದಿದ್ರು ಇನ್ನೂ ಒಳ್ಳೆಯದು, ಮೌನವಾಗಿದ್ದರೆ ಇನ್ನೂ ಒಳ್ಳೆಯದು. ಮತ್ತು ಯಾವುದೇ ರೀತಿಯಂಥ ಸಮಸ್ಯೆಗಳಾಗಬಾರ್ದು. ಅಂಧರಿಗೆ ನೀವು ಊಟ ಕೊಡಿಸೋದು, ಬಟ್ಟೆ ಕೊಡಿಸೋ ಥರದ್ದು ಮಾಡಿ. ಬೆಲ್ಲವನ್ನು ದಾನ ಕೊಡಿ. ಗಣಪತಿಯನ್ನು ಆರಾಧನೆ ಮಾಡಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿ ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಈ ವಾರ ಇರುವಂಥವ್ರಿಗೆ ಲಾಭ ಮತ್ತು ನಷ್ಟ, ಕಷ್ಟ ಸುಖ ಗೊತ್ತಲ್ಲ. ಇದು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಂತಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ.
ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ, 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತೆ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತು ಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.